ರಾಯಚೂರು ಜಿಲ್ಲೆ ಶಾಂತಿ ಸೌಹಾರ್ದತೆಯ ಚಂದನವನವಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಎಡೆಮಾಡಿಕೊಡದಂತೆ ಎರಡೂ ಹಬ್ಬಗಳನ್ನು ಆಚರಿಸಿ ಎಸ್ಪಿ ಡಿವೈಎಸ್ಪಿ ಕರೆ. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮದಯ್ಯನವರ ಅಧ್ಯಕ್ಷತೆ, ಠಾಣೆಯ ಪಿಐ ಉಮೇಶ್ ಕಾಂಬ್ಳೆಯವರ ನೇತೃತ್ವದಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಸಾರ್ವಜನಿಕವಾಗಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಶಾಂತಿ ಸಭೆಯಲ್ಲಿ ನಗರದ ಹಾಗೂ ಗ್ರಾಮಾಂತರದ ಹಲವಾರು ಗಣ್ಯರು, ಹಿರಿಯರು, ಮುಖಂಡರು, ಗಜಾನನ ಸಮಿತಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಠಾಣೆಯ ಪಿಐ ಕಾಂಬ್ಳೆಯವರು ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸ್ವಾಗತ ಕೋರಿದರು. ಸಭೆಯಲ್ಲಿ ಕೆಲವು ಹಿರಿಯರು, ಮುಖಂಡರುಗಳು ನಗರ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ಪಿ ಎಂ ಪುಟ್ಟಮದಯ್ಯನವರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳು ಎರಡೂ ಹಬ್ಬಗಳು ಸೇರಿ ಬಂದಿರುವುದು ಇದು ಸೌಹಾರ್ದತೆಯ ಸಂಕೇತವಾಗಿ ಬಿಂಬಿಸುತ್ತದೆ. ಯಾಕೆಂದರೆ ಇತಿಹಾಸದಿಂದಲೂ ರಾಯಚೂರು ಜಿಲ್ಲೆ ಶಾಂತಿ ಪ್ರಿಯರು ಎಂದು ಕರ್ನಾಟಕವಲ್ಲದೆ ದೇಶದಲ್ಲಿಯೇ ಕೀರ್ತಿ ಗಳಿಸಿದ ನಾಡಾಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು ಸರ್ವೇ ಸಾಮಾನ್ಯವಿರುತ್ತವೆ, ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ನಿಗಾ ವಹಿಸಿರುತ್ತಾರೆ ಎಂದು ಹೇಳಿದರು. ಗಜಾನನ ಸಮಿತಿಯವರು ಗಣೇಶನಿಗೆ ಪೆಂಡಾಲ್ ಹಾಕುವಾಗ ತುಂಬಾ ಜಾಗೃತ ವಹಿಸಬೇಕು. ರಸ್ತೆಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ. ಪೆಂಡಾಲ್ ಹಾಕುವಾಗ ಅಕ್ಕಪಕ್ಕದಲ್ಲಿ ವಿದ್ಯುತ್ ದೀಪಗಳು ಅಥವಾ ವಿದ್ಯುತ್ ತಂತಿಗಳು, ಕೇಬಲ್ಗಳು ಇರುವುದನ್ನು ಗಮನಿಸಿ. ಯಾರಿಗೂ ಯಾವುದೇ ತೊಂದರೆಯಾಗದಂತೆ ಪೆಂಡಾಲ್ಗಳನ್ನು ಹಾಕಿಕೊಳ್ಳಿ. ಗಣೇಶ ಮೂರ್ತಿಯು ಅತಿ ಎತ್ತರವಿರದೆ ಸಣ್ಣ ಗಾತ್ರದ ಗಣೇಶನನ್ನು ಕೂಡಿಸಬೇಕು. ವಿಘ್ನೇಶ್ವರನನ್ನು ತರುವುದಕ್ಕಿಂತ ಮೊದಲು ನಿಮ್ಮ ಏರಿಯಾದಲ್ಲಿ ಯಾವುದಾದರೂ ತಂತಿ, ಕೇಬಲ್ಗಳು ಇವೆಯಾ ಅಥವಾ ಗಿಡ ಮರಗಳು ಇವೆಯಾ ಎಂಬುದನ್ನು ನೋಡಿಕೊಳ್ಳಿ. ಯಾಕೆಂದರೆ ಇಂಥವನ್ನೆಲ್ಲ ಪರಿಶೀಲಿಸದೆ ವಿನಾಯಕನನ್ನು ವಾಹನದಲ್ಲಿ ತಂದಾಗ ರಸ್ತೆಯಲ್ಲಿರುವ ತಂತಿ, ಕೇಬಲ್ಗಳು ಅಥವಾ ಗಿಡ ಮರಗಳಿಗೆ ತಾಗಿ ಲಂಬೋದರನಿಗೆ ಯಾವುದೇ ಅಪಮಾನವಾಗದಂತೆ ನೋಡಿಕೊಳ್ಳಿ ಎಂದು ಹೇಳಿದರು. ಇಷ್ಟೆಲ್ಲ ತಿಳುವಳಿಕೆ ಹೇಳಿದ ಮೇಲೂ ಸಹಿತ ನೀವೆಲ್ಲ ತಿಳಿದುಕೊಳ್ಳದಿದ್ದರೆ ನಾವು ಕಾನೂನು ಪ್ರಕಾರ ನಮ್ಮ ಕೆಲಸ ಮಾಡಬೇಕಾಗುತ್ತದೆ ಎಂದು ಕರೆ ನೀಡಿದರು. ಅದು ಟ್ರಾಫಿಕ್ಗೆ ಮತ್ತೆ ಯಾವುದೇ ಮೂವ್ಮೆಂಟ್ಗೆ ಅದು ಅಡ್ಡಿಪಡಿಸಬಾರ್ದು. ರಸ್ತೆಗೆ ಅಡ್ಡ ಪೆಂಡಲ್ ಹಾಕೊಳ್ಳೋದು, ಮತ್ತೆ ಈಗ ಎಲೆಕ್ಟ್ರಿಕಲ್ ಲೈನ್ಸ್ ಇರ್ತವೆ ಅದ್ರ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು, ಈ ಥರದಲ್ಲ. ನೋಡಿ, ಹಿಂದೆ ಏನಾದ್ರು ತಪ್ಪುಗಳಿದ್ರೆ ಆ ತಪ್ಪುಗಳನ್ನ ಸುಧಾರಿಸ್ಕೊಳ್ಳಿಕ್ಕೆ, ಆ ತಪ್ಪುಗಳು ರಿಪೀಟ್ ಆಗಿ ರೀತಿ ಏನು ಕ್ರಮ ವಹಿಸ್ಬೋದು ವಹಿಸಿ. ಸಾಮಾನ್ಯವಾಗಿ ಎಲ್ಲಿ ಯಾವಾಗ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ತಡೆಯೋದಂತ ಗೊತ್ತಿಲ್ಲ. ಆಂಬುಲೆನ್ಸಸ್, ಈ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ನೀವು ಹಾಕೋ ಪೆಂಡಾಲ್ಗಳು, ನಿಮ್ಮ ಆಚರಣೆಗಳು ಯಾವುದೇ ಒಂದು ಇದರಲ್ಲಿ ಆಂಬುಲೆನ್ಸ್ ಇರ್ಬೋದು ಅಥವಾ ಬೇರೆ ಯಾರ ನಾಗರಿಕರಿಗೆ ತೊಂದರೆ ಆಗದಿದ್ದು ಕಾರಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ಸುತ್ತಮುತ್ತ ಪ್ರಕರಣವಾದ ಬೆಳಕು, ಕ್ರಾಸ್ ಫಾರ್ಮ್ ಇರೋ ಕಡೆ ಇದು ಮಾಡ್ಕೊಳ್ಳೋದು ಬೇಡ, ಪರಿಸ್ಥಾಪನೆ ಮಾಡೋದು ಬೇಡ. ಮತ್ತೆ ನೀವೆಲ್ಲಿ ಕೂರಿಸ್ತೀರಿ ಅಲ್ಲಿ ಲೈಟು ಕರೆಕ್ಟಾಗಿ ಇರಬೇಕು. ಕೂಡ ಒಂದು ಜನರೇಟರು ಅಥವಾ UPS ಏನೋ ಒಂದು ಒಟ್ಟಂಗೆ ಇರಬೇಕು. ಮತ್ತೆ ಅದು ಕಾಣಂಗಿರ್ಬೇಕು. ಅತಿಯಾದ ಸೌಂಡು ಬೇರೆ ಇನ್ಯಾರಿಗೂ ಆರೋಗ್ಯ ಸಮಸ್ಯೆ ಇರೋರಿಗೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತೊಂದರೆ ಆಗ್ಬೋದು. ಹಾಗಾಗಿ ನಿಮ್ಮ DJ ಸೌಂಡ್ನ ದಯಮಾಡಿ ಕಡಿಮೆ ಮಾಡಿ. ಏನು ಬರೋದಾಗಲ್ಲ, ವಿಸರ್ಜನೆ ಮಾಡ್ತೀವಿ, ನಂತರ ವಾಪಸ್ ಬರ್ತಿರಲ್ಲ, ಅವಾಗೇನು ಸೌಂಡ್ ಬೇಡ. ಶಾಂತ ಹೋಗೋದು ಮನೆಗೆ ಬರೋದು. ಇನ್ನೊಬ್ಬರನ್ನ ಪ್ರಚೋದನೆ ಮಾಡುವಂತಹ ಅಥವಾ ಹರ್ಟ್ ಮಾಡುವಂತಹ ಯಾವುದೇ ಭಿತ್ತಿಚಿತ್ರಗಳಾಗಲಿ ಅಥವಾ ಹಾಡುಗಳಾಗಲಿ, ಸಾಂಗ್ಸ್ ಆಗಲಿ ದಯಮಾಡಿ ಬೇಡ. ನಂತರ ಮಾತನಾಡಿದ ಡಿವೈಎಸ್ಪಿ ಸತ್ಯನಾರಾಯಣರಾವ್, ಪ್ರತಿ ವರ್ಷವೂ ನೋಡುತ್ತಿದ್ದೇವೆ, ಗಣೇಶ ವಿಸರ್ಜನೆಯ ಸಮಯದಲ್ಲಿ ಸಮಿತಿಯವರು ಪೆಂಡಾಲ್ನಿಂದ ಗಣೇಶನನ್ನು ಸರಿಯಾಗಿ 9 ಗಂಟೆಗೆ ವಿಸರ್ಜಿಸಬೇಕು ಎಂದು ಆದೇಶ ಮಾಡಿದರೂ ಸಹಿತ ವಾಹನ ಬಂದಿಲ್ಲ, ಜನರೇಟರ್ ಬಂದಿಲ್ಲ, ಇನ್ಯಾವುದೋ ಕುಂಟು ನೆಪಗಳನ್ನು ಹೇಳಿ ಬೆಳಗ ಮುಂದಿನ 4 ಗಂಟೆಗೆ ವಿಸರ್ಜಿಸುತ್ತೀರಾ. ಮತ್ತೆ ನೀವೆಲ್ಲ ಮೆರವಣಿಗೆಯ ಮೂಲಕ ಕಾಸಬಾವಿಗೆ ಬಂದು ಗಣೇಶನನ್ನು ನೀರಲ್ಲಿ ಹಾಕಿ ಮಧ್ಯಾಹ್ನ 12 ಗಂಟೆಯ ಮೇಲೆ ತನಕ ಮಾಡುತ್ತೀರಾ. ಆದ ಕಾರಣ ಈ ಬಾರಿ ಅದಕ್ಕೆ ಅವಕಾಶ ಇರುವುದಿಲ್ಲ. ನಿಮ್ಮಲ್ಲಿ ಏನಾದರೂ ತೊಂದರೆಯಾದರೆ ಅರ್ಧ ಗಂಟೆ, 1 ಗಂಟೆ ವಿಳಂಬವಾದರೆ ಪರವಾಗಿಲ್ಲ. ಕಳೆದ ಸಾರಿ ಆದ ಹಾಗೆ ಈ ಬಾರಿ ಆದರೆ ಸಮಿತಿಯ ಅಧ್ಯಕ್ಷರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅದರ ಗಮನದಲ್ಲಿ ಇಟ್ಕೊಳ್ಳಿ. ಯಾರಿಗೂ ಕೊಡೋದು ನಾವು ಪೊಲೀಸ್ ಇಲಾಖೆಯಿಂದ DJ ಪರ್ಮಿಷನ್ ಯಾರಿಗೂ ಕೊಡೋದಿಲ್ಲ. ನಾವು ನಿಮಗೆ ಕೊಡ್ತಕ್ಕಂಥದ್ದು ಪರ್ಮಿಷನ್, ಬೈಕ್ ಪರ್ಮಿಷನ್, ಇದು ಎಲ್ಲರಿಗೂ ಅನ್ವಯ ಆಗ್ತದೆ. ಈಗ ಸೆಲೆಬ್ರೇಟ್ ಮಾಡ್ತಕ್ಕಂಥವ್ರಿಗೂ ಕೂಡ ಅನ್ವಯ ಆಗ್ತದೆ, ಗಣೇಶ ಸೆಲೆಬ್ರೇಟ್ ಮಾಡ್ತಕ್ಕಂಥವ್ರು ಕೂಡ ಅನ್ವಯ ಆಗ್ತದೆ. ಆ ಇದಕ್ಕೆ ನಾವು ಕೊಡ್ತಕ್ಕಂಥದ್ದು 2 ಬೇಸ್ 2 ಸ್ಪೀಕರ್ ಅಷ್ಟೇ.
2 ನ್ಯೂಸ್ 2 ಸ್ಪೀಕರ್. ಈ ಡೆಸಿಬಲ್ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಮಾತಾಡೋದು ಕೂಡ ಏನಾಗ್ತಾ ಇದೆ ಅಂದ್ರೆ ಇದು ಡೆಸಿಬಲ್ ಇದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು, ಅಂದ್ರೆ ಇದಕ್ಕಿಂತ ಕಡಿಮೆ ಮಾತಾಡಬೇಕು. ಹಾಗಾಗಿ ನಾವೇನ್ ಕೊಡ್ತಾ ಇದ್ವಿ, ಯಾವ ಒಂದು ಡೆಸಿಬಲ್ ಅಲ್ಲಿ ಮಾಡಬೇಕು ಅಂತ ಕೊಟ್ಟರೆ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಒಂದೇದು. ಮತ್ತೆ ಎರಡನೇದಾಗಿ ಏನು ಅಂತಂದ್ರೆ, ಈ ಗಣೇಶನ ಕೂಡಿಸಿರ್ತಾರೆ, ಪ್ರತಿಷ್ಠಾಪನೆ ಮಾಡಿರ್ತೀರಿ, ನೀವು ಮನಸ್ಸಿಗೆ ತಿಳಿದಂಗೆ ಗಣೇಶನ ಹೇಳಿಸ್ತೀರಿ. ನಮಗೆ ಇರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ 9ನೇ ತಾರೀಕಿನ ಗಣೇಶ. 9ನೇ ದಿನದ ಗಣೇಶ ಏನಿದೆಯಲ್ಲ, 9ನೇ ದಿನದ ಗಣೇಶ ವಿಮರ್ಶನ ಆದ ನಂತರ ನೆಕ್ಸ್ಟ್ ಮತ್ತೆ ನಾವು ಈದ್ ಮಿಲಾದ್ ಮಾಡ್ಕೋಬೇಕಾಗ್ತದೆ. ಕಳೆದ ಸಾಧನೆ ನಾವು ಶಾಂತಿ ಸಭೆಯಲ್ಲಿ ಕೂಡ ಹೇಳಿದ್ವಿ, ಎಷ್ಟು ಸಾಧ್ಯ ಅಷ್ಟು ಆದಷ್ಟು 9 ಗಂಟೆ ಒಳಗಡೆ ನೀವು ಗಣೇಶನ ವಿಸರ್ಜನೆ ಮಾಡಿ ಅಂತ ಹೇಳಿ ನಾವು ಪ್ರಚಾರ ಹಾಕಿ ಪುಷ್ ಮಾಡಿ ಎಲ್ಲೆಲ್ಲ ಮಾಡಿದ್ರು ಕೂಡ ಲಾಸ್ಟ್ ಮುಗಿರ್ತಕ್ಕಂಥದ್ದು 12:30 ತನಕ ಆಯ್ತು. ಮಧ್ಯಾಹ್ನ 12:30ಗೆ ಲಾಸ್ಟ್ ಗಣೇಶ ವಿಮರ್ಶನ ಆಗಿರ್ತಕ್ಕಂಥದ್ದು. ಮತ್ತೆ ನಾವು 1 ಗಂಟೆಗೆ ಮತ್ತೆ ನಾವು ಬರಬೇಕಾಗಿರ್ತದೆ. ಆದ್ರಿಂದ ದಯವಿಟ್ಟು ಎಲ್ಲರಲ್ಲಿ, ಎಸ್ಪೆಷಲಿ ನೇತಾಜಿ ನಗರ ಲಿಮಿಟ್ಸ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಗಮನದಲ್ಲಿರ್ತೇವೆ. ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಗಣೇಶನ ನೀವು ಇಳಿಸ್ತಕ್ಕಂಥದ್ದು ಮಾಡಿ. ಬೆಳಗ್ಗೆ ಮುಂಜಾನೆ ನಾವು 9 ಗಂಟೆ ಒಳಗೆ ಗಣೇಶ ವಿಸರ್ಜನೆ ಮಾಡಿ ಅಂತ ಹೇಳ್ತೀವಿ. ನೀವು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗಣೇಶ ಹೇಳಿಸ್ತೀವಿ. ಅದು ಕೂಡ ಅಲ್ಲಿ ಮಲ್ಕೊಂಡಿರುತ್ತೆ. ನಾವು ಆಫೀಸರ್ಸ್ ಬಂದ್ಬಿಟ್ಟು ಗಣೇಶ ಹೇಳಿದ್ರಿ ಅಂತಂದಾಗ ಆ ಟ್ರ್ಯಾಕ್ಟರ್ ಬಂದಿಲ್ಲ, ಈ ಜನರೇಟರ್ ಬಂದಿಲ್ಲ ಅಂತ ಕತೆ ಹೇಳ್ಬೇಕು. ಅಂತದ್ದು ಏನಾಯ್ತು ಅಂತಂದ್ರೆ, ಯಾರ ಗಣೇಶ ಮಂಡಳಿ ಇರ್ತಾರೆ ಅವ್ರ ಮೇಲೆ ಕೇಸ್ ಮಾಡ್ತೀವಿ, ಎಲ್ಲಾಗಿ ಕೇಸ್ ಮಾಡ್ತೀವಿ. ತಿಳ್ಕೊಳ್ಳಿ, ನಿಮ್ಮ ಸಂಭ್ರಮಕ್ಕೆ, ನಿಮ್ಮ ಎಂಜಾಯ್ಮೆಂಟ್ಗೆ ನಮ್ಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲ. ಆದ್ರೆ ಒಂದು ಲಿಮಿಟ್ ನಲ್ಲಿ ನೀವು ಶಾಂತಿ ಸಭೆಯ ನಂತರ ಎಸ್ಪಿ ಎಂ ಪುಟ್ಟಮಾದಯ್ಯನವರು ಹಾಗೂ ಸರ್ವ ಅಧಿಕಾರಿಗಳು ಸೇರಿ ಕಾಸಬಾವಿಗೆ ತೆರಳಿ ಗಣೇಶ ವಿಸರ್ಜನೆಯ ಪ್ರಯುಕ್ತ ಸ್ಥಳವನ್ನು ಪರಿಶೀಲಿಸಿದರು. ಇನ್ನೂ ಗಣೇಶನ ಪ್ರತಿಷ್ಠಾಪನೆಯೇ ಆಗಿಲ್ಲ. ಆದರೂ ಸಹಿತ ಪೊಲೀಸ್ ಇಲಾಖೆಯು 15 ದಿನಗಳ ಮುಂಚೆ ಕಾಸಬಾವಿ ಅಭಿವೃದ್ಧಿಯ ಬಗ್ಗೆ ನಗರಸಭೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಸಾರ್ವಜನಿಕರಲ್ಲಿ ಮೆಚ್ಚುಗೆ ತಂದಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಕೆಎಸ್ಪಿಎಸ್, ಜಿ ಹರೀಶ್ ಕೆಎಸ್ಪಿಎಸ್, ನಾಗರಾಜ್ ಮೇಕಾ ಸಿಪಿಐ ವೆಸ್ಟ್, ಮಂಜುನಾಥ ಪಿಎಸ್ಐ ವೆಸ್ಟ್, ಚಂದ್ರಪ್ಪ ಪಿಎಸ್ಐ ನೇತಾಜಿ ನಗರ, ಕುಮಾರಿ ಅನಿತಾ ಪಿಎಸ್ಐ ಮಾರ್ಕೆಟ್ ಯಾರ್ಡ್, ವೆಂಕಟೇಶ್ ಪಿಎಸ್ಐ ಟ್ರಾಫಿಕ್, ಅನ್ವರ್ 2nd ಗ್ರೇಡ್ ತಹಶೀಲ್ದಾರ್, ಜಯಪಾಲ್ ರೆಡ್ಡಿ ಎಇಇ ನಗರಸಭೆ, ರವೀಂದ್ರ ಸಿಪಿಐ ಅಗ್ನಿಶಾಮಕ, ಫರೀದ್ ಖಾನ್ ವಕ್ಫ್ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.